ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಗ್ರಾಮದಲ್ಲಿ ಆಸ್ತಿ ವಿವಾದದಿಂದ ಕುಟುಂಬದ ಹಿರಿಯ ಸದಸ್ಯನಾದ ಕಲ್ಲಪ್ಪ ಲಾಳಿಮೇಳಿ ಪತ್ನಿ ಮತ್ತು ಇಬ್ಬರು ಪುತ್ರರು ಸೇರಿ ಹಲ್ಲೆ ಮಾಡಿದ ದಾರುಣ ಘಟನೆ ನಡೆದಿದೆ. ಪ್ರಾಪರ್ಟಿ ವಿಷಯಕ್ಕೆ ಸಂಬಂಧಿಸಿದ ಅಸ್ತವ್ಯಸ್ತತೆಯಿಂದ ಕಲ್ಲಪ್ಪ ಲಾಳಿಯವರ ಪತ್ನಿ ಗಿರಿಜಾ ಕಲ್ಲಪ್ಪ ಲಾಳಿ, ಹಿರಿಯ ಪುತ್ರ ಸಚಿನ್ ಕಲ್ಲಪ್ಪ ಲಾಳಿ ಮತ್ತು ಕಿರಿಯ ಪುತ್ರ ನೀಲೇಶ್ ಕಲ್ಲಪ್ಪ ಲಾಳಿ ಸೇರಿ ಮನೆಯಲ್ಲಿ ಕಲ್ಲಪ್ಪರನ್ನು ಬಲವಂತವಾಗಿ ಹಿಡಿದು ಕೈ ಮುರಿದು ಜೀವ ತೆಗೆಯುವ ಮಟ್ಟಿಗೆ ಹಲ್ಲೆ ನಡೆಸಿದ್ದಾರೆ ಎಂದು ದೂರಲಾಗಿದೆ. ನಮಸ್ಕಾರ. ನಾವು ಇವತ್ತು ಯಶಸ್ವಿ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಇಲ್ಲಿ ಅತನಿ ಅಂತೇಳಿ ಇಲ್ಲಿ ಅವರಿಗೆ ಸಮಸ್ಯೆ ಆಗಿತ್ತು ಅಂತೇಳಿ ಇನ್ಫಾರ್ಮೇಷನ್ ಆಗಿತ್ತು. ಅದೇ ಕೇಳ್ತಾ ಇದ್ದೀವಿ ಇವಾಗ. ಸರ್, ತಮ್ಮ ಹೆಸರು? ಕಲ್ಲಪ್ಪ ಕರೆಪ್ಪ ಲಾಳಿ. ಜೋರು ಹೇಳಿ. ಕಲ್ಲಪ್ಪ ಕರೆಪ್ಪ ಲಾಳಿ. ಏನಾಗಿದೆ ನಿಮ್ಗೆ? ಹೆಣ್ಣು ಮಕ್ಕಳ ಹೊಲ ಮಾಡತ್ತಳಿ ಹೊಡಿತಾರೆ ಮತ್ತು ಅವರು ನಾವು ಬರ್ತಾ ಇದ್ದೀವಿ. ಮತ್ತು ಅದ್ರ ಸಂಬಂಧ ಬಡ್ದ್ರಿ ಕೈ ಮುರಿತೀವಿ. ಅಲ್ಲೇ ಹರಿಗೆ ದವಾಖಾನೆ ಹೋಗ್ಕೊಂಡು ಅಂದ್ರೂ ಇಲ್ಲಿ ಜೋರಲ್ಲಿ ನನಗೆ ಒಳಗೆ ಬಂಡಿ ಹಾಕಿ ನನಗೆ ಬಾಯಾಗ ಹರಿಗೆ ತುಂಬ ನೀನು ಕಲಾಸ ಮಾಡ್ತೀವಿ ಅಂತ ಕೂತಿ ಎಷ್ಟಾಗಿ ಬಂದ್ರೆ ಹೆಂಡತಿ ಮಕ್ಕಳ ಹುಡುಗಲ್ ತೊಗೊಂಬಂದ್ರೆ ನನಗೆ ಮೂರು ಬೇರೆ ತ್ರಾಸ ಆಯ್ತು ಸರ್. ಸಂಡಾಸ್ ಹೋಗ್ತಾನೆ ನೀವು ಭಾಳ ಕಲಿಬರ ತೊಗೊಂಡು ಕೇಳಿಲ್ಲ. ಇಲ್ಲೇ ನೀರು ಕುಡಿ ಅಂದರು ನೀರು ಕೊಟ್ಟರೆ ಒಂದು ಅದು ಜೋರ್ಲಿ ಕುಡಿದ್ರಿ ಒಂದು ತಾಸು ನಾನು ಒಟ್ಟ ಬಿಡ್ಲಿಲ್ಲ ಮನೆ ಅಂತ. ಹೆಂಡತಿ ಮಗ ದೊಡ್ಡವ್ರಿ ಪೂರ್ಣ ಹೆಸರು ಹೇಳಿ. ಸಚಿನ್ ಕಲ್ಲಪ್ಪ ಲಾಳಿ. ಆಮೇಲೆ ಮತ್ತೊಬ್ಬರು ನೀಲೇಶ್ ಕಲ್ಲಪ್ಪ ಲಾಳಿ. ಮತ್ತೆ ನಿಮ್ಮ ಗಿರಿಜಾ ಕಲ್ಲಪ್ಪ ಲಾಳಿ. ಅವರು ನಿಮ್ಮ ಹೆಂಡತಿ ಯಾಕೆ ಸರ್ ನಿಮ್ಗೆ ಹೊಡೆದು? ಇದು ಹೊಲ ಮಾಡು ನಮ್ಮ ಹೆಸರಲ್ಲೇ ನಾವು ಬೈ ತಗೊಂಡು ಎಷ್ಟು ದಿನ ಆಯ್ತು ಸರ್ ನಿಮಗೆ ಈ ಥರ? ಈಗ ಮಾಡಕ್ಕೈತೆ ಒಂದು 4 ವರ್ಷ ಆಯ್ತು. ಬರೀ ಜಗಳ ಇರುತ್ತೆ ನನಗೆ. ಅದ್ರ ಬಗ್ಗೆ ನೀವು ಯಾರಿಗೆ ಮತ್ತೆ ಯಾರಿಗೆ ಏನು ಕ್ರಮ ಆಗಿಲ್ಲ ನಮಗೇನು. ನೀವು ಯಾರು ಊರಲ್ಲಿ ಹಿರಿಯರನ್ನ ಕುಡಿಸಿದ್ರು ಅದಕ್ಕೆ ಏನಾಗಿಲ್ಲ. 4 ವರ್ಷ ಇರ್ತಾರೆ ಮತ್ತೆ ಹಂಗೆ ಹಿರಿಯರನ್ನ ಕೊಡಿಸೋದು ಅದು. ನನ್ನ ಗಂಡಿನೂ ಹೊಡೆದಾರ್ರಿ, ಅರಿಬಿನೂ ಹೊಡೆದಾರು. ಇದಕ್ಕೆ ನೀವೇನು ಕಾನೂನು ಕ್ರಮ ಏನು ಕೈ ಮಾಡೋದು? ನೀವು ಏನು ಮಾಡಕ್ಕೆ ಹೋಗಿರಿ, ಏನು ಸಾಧ್ಯ ಆಗಿಲ್ಲ ರೀ. ನೀವು ಎಲ್ಲೆಲ್ಲಿ ಹೋಗಿದ್ದಾರೆ ನೀವು ಕಾನೂನು ಕ್ರಮ? ಹಾರುಗೇರಿ ಠಾಣಕ್ಕೆ ಹೋಗಿದ್ದೀವಿ ರೀ. ಅಲ್ಲಿ ನಾವು 4 ದಿವಸ ನೋಡ್ರಿ ಅನ್ನೋದು ಮತ್ತೆ ಕಳಿಸ್ಬಿಡೋದು. ಹಾರುಗೇರಿ ಠಾಣೆ ಅಂದರೆ ಪೊಲೀಸ್ ಹಾಂ, ಅಲ್ಲಿ ಯಾರಿಗೆ ಭೇಟಿಯಾಗಿದ್ದೀನಿ? ಕನಗೋಳಿ ಸರ್, ಕಂಗನೋಳಿ ಸರ್ ಹತ್ತಿದ್ದು. ಹಾಂ, ಅವ್ರ ಹೆಸರೇನು ಗೊತ್ತಾಯಿಲ್ಲ. ಕಂಗನೋಳಿ ಸರ್ ತಟ್ಟಿದ್ರು ಅವ್ರು ನಮ್ಮ ಕೇಸ್ ಮುಗಿದು ವಿದ್ಯೆ ಎಲ್ಲ ತಗ್ಗಿತ್ ಮಾಡಿ ಕಳಿಸ್ರು. ಮತ್ತು ನಾಲ್ಕು ಅವ್ರು ರಿಟೈರ್ಡ್ ಆದ ಮುಂದೆ 4 ದಿವಸಲಿ ಹೊರಕ್ಕೆ ಹೋಗಲಿಲ್ಲ ರೀ. ನಾವು ಜಾಸ್ತಿ ಬಿಟ್ಟು ಠಾಣಕ್ಕೆ ಬರಬಾರ್ದು ನಿಮ್ಮ ನ್ಯಾಯ ಹಿರಿಯರ ಕಡೆ ಅಂದ್ರೆ ಹಿರಿಯರ ಕಡೆ ಬತ್ತಿ ಕೊಡಿ 4 ಮಂದಿ 3 ವರ್ಷ ಹಿರಿಯರ ಸ್ವಲ್ಪ ಹಿರಿಯರ ಕೊಡಿ ಅದಕ್ಕೂ ಮನೇಲಿ. ಮತ್ತೆ ನೀವು ಪೊಲೀಸ್ ಸ್ಟೇಷನ್ ಮತ್ತೆ ಹೋಗಿಲ್ಲ. ಅವ್ರೇನು ಕ್ರಮನ ತಗೋವ್ರು ಹೆಂಗೆ ಮಾಡಿದ್ರು ಹೋಗಿಲ್ಲ. ಇವಾಗ ನೀವು ಇದು ಹೊಡೆದಿದ್ದು ಬಡ್ದಿದ್ದು ಇದು ಯಾವಾಗ ಇದು? ಈಗ ಶನಿವಾರ ದಿವಸ ರೀ ಕೈ ಮುರಿತ್ರಿ. ಮತ್ತು ನನ್ನ ಒಳಗೆ ಬಂಡಿ ಹಾಕೊಂಡು ಇಲ್ಲೇ ನಮ್ಮ ಹಾರುಗೇರಿ ಇದ್ದಾನೆ. ಆ ದವಾಖಾನೆ ಶನಿ ಐತಿ. ನನಗೆ ಇಲ್ಲೇ ದನ ಕರ ನಾ ಇಲ್ಲೇ ಶನಿ ಹಾಕೈತಿ ಹೋಗೋದು ಮಾಡ್ತೀನಿ. ನಮ್ಮ ಯಾರು ಊಟ ತಂದು ಕೊಡ್ತಾರೆ ಇಲ್ಲಿ ಹೋಗ್ಕೊನೋ ಇನ್ನು ನಾನು ಬಿಡಂಗಿಲ್ಲ. ನಾವು ಒಟ್ಟು ಬಿಡಂಗಿಲ್ಲ. ನಾನು ಕಲಾಸ ಮಾಡ್ತೀವಿ ಅಂತ ಹೇಳಿ ಕೇಳು. ಇಲ್ಲಾದ್ರೆ ನಿನ್ನ ಕಲಾಸ ಮಾಡ್ತೀವಿ ಅಂತ ಬಂಡಿ ಹಾಕಿ ಒಂದು ತಾಸು ಇಟ್ಕೊಂಡು ಕಾರ್ ಗಾಡಿ ಪೈಸಲ್ ತರಿಸಿ ನನ್ನ ಮಕ್ಕಳ ಮಾವ ತೊಗೊಂಬಂದು ಆಯ್ತು ಹೊರಗೆ ಹೆಂಗೆ ಹೋಗಿ ಏನು ಹೊರಗೆ ತಂದು ಹೊರಗೆ ಹೋಗಿ ಹೊರ್ಕೊಂಡು ಹಾಕಕ್ಕೆ ಕೈಸರಿಕೆ ಕೈಲಿ ಹೊರ್ಕೊಂಡು ಹಾಕಿ ಕುಡ್ಗೋಲ್ ತೊಗೊಂಡ್ರಿ ಹಗ್ಗ ತೊಗೊಂಡ್ರಿ ಮತ್ತು ಕುದಿ ಕೈ ಹಾಕಕ್ಕೆ ಬಂದ್ರಿ ಮತ್ತು ಹಂಗಟ್ಟು ಹಿಂಗಟ್ಟು ಜಗಳ. ಇದರಲ್ಲಿ ನಿಮ್ಮ ಮಾವ ಅಂತಂದ್ರಿ, ನಿಮ್ಮ ಮಾವನ ಹೆಸರು? ಕೊರಗು ಪೂರ್ಣ ಹೆಸರು ಕೊರಗು ಇಟ್ಟಲ್ ಮುರಾರಿ. ಯಾವ ಅವರು? ಎಲ್ಪರಿಟಿ. ಅವ್ರು ಯಾಕೆ ಬಂದಿದ್ದು ಜಗಳಲ್ಲಿ? ಅಲ್ಲಿ ಮಗಳ ಕಡೆ ಬರ್ತಾನ್ರಿ. ಆ ಕಾರ್ ಗಾಡಿ ತರಕ್ಕೆ ಸಣ್ಣ ಮಗ ನನ್ನ ಬಂಡಿ ಹಾಕಿ ಹೇಳ್ತೀನ ದೊಡ್ಡ ಮಗ ಕುಣಿಸಿ. ಇವಾಗ ಇದು ಹೊಡೆದಿದ್ದು ನಿಮಗೆ ಶನಿವಾರನ? ಹಾಂ. ಆಮೇಲೆ ಇಲ್ಲಿ ತಂದು ಹಾಕಿದ್ದು ಯಾರು? ಇಲ್ಲಿ ಅವರ ತಂದಾರ. ಯಾರ್ಯಾರು? ಅವ ಕೊರಗು ಇಟ್ಟಲ್ ಮುರಾರಿ, ಒಂದು ಸಚಿನ್ ಲಾಳಿ, ನೀಲೇಶ್ ಲಾಳಿ ಅವರ ತಂದಾರ. ಇಲ್ಲೇ ಶನಿ ಹಾರುಗೇರಿ ಹೋಗ್ಕೊಂಡು ಕೇಳಿಲ್ರಿ. ಇವತ್ತು ಸೋಮವಾರ, ಶನಿವಾರ ತಂದು ಹಾಕಿದ್ದಾರೆ. ಇವಾಗ ಶನಿವಾರ ನಿನ್ನೆ ಅಂದರೆ ರವಿವಾರ. ಇವತ್ತು ನಿಮ್ಮ ಜೊತೆ ಯಾರು ಇರ್ತೀವಿ? ನಮ್ಮ ಜೊತೆ ನಮ್ಮ ಮಾಹಿತಿ ಇದ್ರಿ. ಮತ್ತು ಅವ್ರು ಆದ್ರೆ ಒಂದು ತಾಸನ ಇರ್ತಾರೆ ಹೋಗ್ಯಾರ ನೋಡಿ. ಮತ್ತೆ ಅಂದರೆ ನಿಮ್ಮ ಹೆಸರು ಅವ್ರ ಹೆಸರು? ಶೋಭಾ ಸರುಗುರಿ. ಅವ್ರು ಯಾವ? ಒಳಗಡಿ. ಇಲ್ಲಿ 1 ಅವರ್ ಬರೀ ನಿಂತಿದ್ದವ್ರು ನಿಮ್ಮ ಹತ್ರ? ಹಾಂ, ಒಂದು ದಿವಸ ಇಲ್ರಿ, ಒಂದು 2 ತಾಸು ನಿಂತು. ಮತ್ತು ಇವಾಗ ನಿಮ್ಮ ಇಲ್ಲಿ ಸಹಾಯ ಅಂತ ಯಾರು ಇದ್ದಾರೆ? ಇಲ್ಲಿ ಸಹಾಯ ಯಾರು ಇಲ್ಲ. ಹಾಂ, ಅವರ ಮಗ 2 ವರ್ಷ ಇದ್ರಿ. ಇವತ್ತೇನು ಇವತ್ತು ಮುಂಜಾನೆ ಹೋಗ್ಯಾನ್ರಿ. ಊಟೂ ಇಲ್ಲ ಏನೂ ಇಲ್ಲ. ಮಗ ಅಂದರೆ ಯಾರಿದ್ರಿ ಇಲ್ಲಿ? ಸಣ್ಣ ಮಗ ನೀಲೇಶ್ ಲಾಳಿ. ಅವನು ಇಲ್ಲಿದ್ದ. ಆಮೇಲೆ ನಿಮ್ಮ ವ್ಯವಸ್ಥೆ ಏನೋ ಮಾಡಿಲ್ಲ ಅವನು? ಇಲ್ಲ, ಅವ್ನು ಮಾಡಿದ್ರಿ ನಿನ್ನೆ ಮನೆ ಮಾಡಿದ್ರಿ. ಈ ಏನೂ ಇಲ್ಲ, ಹೊರಗೆ ಏನು ಹೋಗಿಬಿಟ್ಟನ್ರಿ. ನಾನು ನಾಷ್ಟ ತರಿಸ್ಕೊಂಡು ಚಹಾ ತರಿಸ್ಕೊಂಡ್ರಿ. ಊಟ ಏನು ಮಾಡಿಲ್ಲ, ಏನು ಚೇಂಜಿಕ ಮಾಡ್ತಾನೆ. ಇಲ್ಲಿ ನೀವು ಹಿಂಗೆ ಹೊರಗಡೆ ಹೋಗ್ತೀರಾ? ಇದೇ ಥರ ನೀವು ಹೊರಗಡೆ ಹೋಗಿ ತಿಂದುಕೊಂಡು ಹೊರಗಡೆ ಒಂದು ತರ್ತಾನೆ. ಯಾರ ಕೈಲಿ ತರಿಸ್ತಾನೆ. ಡಾಕ್ಟರ್ಗಳು ಬಿಟ್ಟರು ಹೋಗ್ತಾನೆ ರೀ. ಡಾಕ್ಟರ್ಗಳು ಬಿಡಿದ್ರೆ ಯಾರು ಕಸ್ಟಮರ್ ಕೈಲಿ ತರಿಸ್ತಾರೆ. ಇವಾಗ ನೀವು ಮುಂದೆ ಏನು ಮಾಡ್ಬೇಕಂದ್ರೆ? ಮುಂದೇನು ಸರ್ ಅವ್ರು ತೊಗೊಂಡಿರಲಿ ನಮ್ಗೆ.
ಮುಂದೆ ಅಂದರೆ ನೀವು ಕಾನೂನು ಕ್ರಮ ಅಂತೇಳಿ ಏನು ಮಾಡೋದಿದ್ರೆ ಅಥವಾ ಇಲ್ಲೇ ಸ್ಟಾಪ್ ಮಾಡೋದಿದ್ರೆ ಕಾನೂನು ಕ್ರಮ ಸರ್ ನಮಗೆ ಕಾಯ್ದೆ ಗೊತ್ತಿಲ್ಲ ಏನು ಇವಾಗ ನೀವು ಸ್ಟೇಷನ್ಗೆ ಹೋಗಿದ್ರಿ ಅಂತ ಹೇಳಿ ಇವಾಗ ಸದ್ಯಕ್ಕೆ ಯಾವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಾ ಈ ಥರ ಆದಮೇಲೆ ಇದಾದಮೇಲೆ ಆದರೆ ಇದಕ್ಕಿಂತ ಮುಂಚೆ ಆಗಲಿ ಸ್ಟೇಷನ್ ಇವಾಗ ಸದ್ಯಕ್ಕೆ ಯಾವಾಗಾದರೂ ಎಲ್ಲ ವ್ಯಾಸರಿಸಿ ಬಿಟ್ಟಿದ್ದೀವಿ. ಆಯ್ತು.